ಯುನಿವೆಫ್ ಕರ್ನಾಟಕ ಸೆಪ್ಟೆಂಬರ್ 19ರಂದು ಆರಂಭಿಸಿರುವಂತಹ ಅರಿಯಿರಿ ಮನಕುಲದ ಪ್ರವಾದಿಯನ್ನ ಅಭಿಯಾನ ಜನವರಿ 2ರಂದು ನಗರದ ಪುರಭವನದಲ್ಲಿ ಸಮಾರೋಪಗೊಳ್ಳಲಿದೆ. ನಗರದ ಪ್ರೆಸ್ ಕ್ಲಬ್ನಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅಭಿಯಾನದ ಸಂಚಾಲಕ ಯುಕೆ ಖಾಲಿದ್, ಸಂಜೆ 6:45ಕ್ಕೆ ಕಾರ್ಯಕ್ರಮ ನಡೆಯಲಿದೆ ಎಂದರು. ಶೋಷಿತ ಸಮಾಜ ಹಾಗೂ ಮಾನವ ಘನತೆ ಮತ್ತು ಪ್ರವಾದಿ ಮೊಹಮ್ಮದ್ ಎಂಬ ಕೇಂದ್ರೀಯ ವಿಷಯದಲ್ಲಿ ನಡೆಯಲಿರುವಂತಹ ಸಮಾರಂಭದಲ್ಲಿ ಚಿಕ್ಕಮಗಳೂರಿನ ವಿಶ್ವಧರ್ಮ ಪೀಠ ಜಯಬಸವಾನಂದ ತಪೋವನದ ಡಾಕ್ಟರ್ ಜಯಬಸವಾನಂದ ಸ್ವಾಮೀಜಿ, ಸಿಆರ್ಐ ಅಧ್ಯಕ್ಷ ಹಾಗೂ ಪ್ಯಾರಿಷ್ ಧರ್ಮಗುರು ರೆವರೆಂಡ್ ಡಾಕ್ಟರ್ ಡೊಮಿನಿಕ್ ವಾಸ್, ಮಾಜಿ ಸಚಿವ ಬಿ ರಮಾನಾಥ್ ರೈ, ಯುನಿಎಫ್ ಅಧ್ಯಕ್ಷ ರಗಿ ಉದ್ವಿನ್ ಕುದ್ರೋಳಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಅಧ್ಯಕ್ಷತೆಯನ್ನ ವಾರ್ತಾಭಾರತಿ ಪತ್ರಿಕೆಯ ಪ್ರಧಾನ ಸಂಪಾದಕ ಅಬ್ದುಲ್ ಸಲಾಂ ಪುತ್ತಿಗೆ ವಹಿಸಲಿದ್ದಾರೆ ಎಂದು ಅವರು ಹೇಳಿದರು. ಅಭಿಯಾನದ ಅಂಗವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 14 ಕಾರ್ಯಕ್ರಮ ನಡೆಸಲಾಗಿದೆ. 20 ವರ್ಷಗಳಿಂದ ನಿರಂತರವಾಗಿ ಈ ಅಭಿಯಾನವನ್ನ ಯುನಿವೆಫ್ನಿಂದ ಸಂಘಟಿಸಲಾಗ್ತಾ ಇದೆ ಎಂದು ಯುಕೆ ಖಾಲಿದ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಅಭಿಯಾನದ ಸಹ ಸಂಚಾಲಕರಾದ ಮೊಹಮ್ಮದ್ ಆಸಿಫ್, ಉಬೈದುಲ್ಲಾ ಬಂಟ್ವಾಲ, ಸದಸ್ಯರಾದ ಅಬ್ದುಲ್ ರಶೀದ್, ಸಯೀದ್ ಅಹಮದ್, ಶೇಖ್ ಅಹಮದ್ ಉಪಸ್ಥಿತರಿದ್ದರು. ಇದರ ಅಧ್ಯಕ್ಷ ಶ್ರೀ ದಿವಾನ್ ಕೇಶವ್ ಭಟ್ ಹಾಗೂ ಎಸ್ಡಿಪಿಐ ಇದರ ಮಂಗಳೂರು ಗ್ರಾಮಾಂತರ ಜಿಲ್ಲಾ ಉಪಾಧ್ಯಕ್ಷ ಶ್ರೀ ಇನಾಜ್ ರಾಡ್ರಿಗಸ್, ಮಾಜಿ ರಾಜ್ಯಸಭಾ ಸದಸ್ಯರಾದ ಬಿ ಇಬ್ರಾಹಿಂ ಹಾಗೂ ನಮ್ಮ ಕಾರ್ಯದರ್ಶಿ ಮೊಹಮ್ಮದ್ ಸೈಫುದ್ದೀನ್ ಇವರು ಗಣ್ಯ ಉಪಸ್ಥಿತರಾಗಿ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಮಹಿಳೆಯರಿಗೆ ಪ್ರತ್ಯೇಕ ಸ್ಥಳಾವಕಾಶವನ್ನು ಕೂಡ ಮಾಡಲಾಗಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕೆಂಬ ವಿನಂತಿಯೊಂದಿಗೆ ಪತ್ರಿಕಾಗೋಷ್ಠಿಯನ್ನು ನಾವು ಆಯೋಜಿಸಿದ್ದೇವೆ. ನೀವೆಲ್ಲ ಪತ್ರಿಕಾ ಮಾಧ್ಯಮದವರು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಕಾರ್ಯಕ್ರಮದ ಕವರೇಜ್ ಅನ್ನು ಮಾಡಬೇಕೆಂಬ ವಿನಂತಿಯೊಂದಿಗೆ ನಾನು ನಿಮ್ಮೆಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿಕೊಂಡು ಮಾತ್ರ ನಾವೀಗ ಒಂದು 14 ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಅದು ದಕ್ಷಿಣ ಕನ್ನಡ ಜಿಲ್ಲೆಯೊಳಗೆ. ಈ ಸಲ ನಾವು ಒಂದು ಹೊಸ ಕಾರ್ಯಕ್ರಮ ಬೆಂಗಳೂರಲ್ಲಿ ಮಾಡಿದ್ದೇವೆ. ಈ ಸಲ ಒಂದು ವಿಚಾರಗೋಷ್ಠಿಯನ್ನು ಮಾಡಿದ್ದೇವೆ. ಅಲ್ಲಿ ಅದು ಕಳೆದ ತಿಂಗಳು ಅಂದ್ರೆ ಇದೇ ತಿಂಗಳು 12 ತಾರೀಕು ನಡೆಯಿತು. ಇದೇ ರೀತಿ ನಾವು ಪುತ್ತೂರಲ್ಲಿ ಕಾರ್ಯಕ್ರಮ ಮಾಡಿದ್ದೇವೆ. ಕೃಷ್ಣಾಪುರ, ಬಜ್ಪೆ, ಬಿಸಿ ರೋಡು, ಮತ್ತೆ ದೇರಳಕಟ್ಟೆ, ಉಳ್ಳಾಲ ಇಂತಹ ಎಲ್ಲ ಕಡೆಗಳಲ್ಲಿ ಕೂಡ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಕೂಡ ಮಾಡಿದ್ದೇವೆ. ನಾವು ಒಳ್ಳೆ ರೆಸ್ಪಾನ್ಸ್ ಇತ್ತು. ಯಾಕಂದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಮಂಗಳೂರಲ್ಲಿ 20 ವರ್ಷಗಳಿಂದ ನಿರಂತರವಾಗಿ ಮಾಡುವಂತಹ ಒಂದು ಸಂಘಟನೆ ಯೂನಿಯನ್ ಕರ್ನಾಟಕ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಕಾರ್ಯಕ್ರಮ ನಿರಂತರವಾಗಿ ಯಾರು ಕೂಡ ಮಾಡುದಿಲ್ಲ. ಯಾಕಂತ ಹೇಳಿದ್ರೆ ಒಂದು ಕೆಲವು ಸರ್ತಿ ಮಾಡಿ ಆಮೇಲೆ ಅದ ಕೈ ಬಿಡ್ತಾರೆ. ಆದ್ರೆ ನಾವು 20 ವರ್ಷಗಳಿಂದ ಕಾರ್ಯಕ್ರಮ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದೇವೆ. ನಮಗೆ ಮುಸ್ಲಿಂ ಮತ್ತು ಮುಸ್ಲಿಮೇತರ ಎಲ್ಲಾ ವರ್ಗದವರಿಂದ ಕೂಡ ಒಳ್ಳೆಯ ಪ್ರೋತ್ಸಾಹ ಸಿಗ್ತದೆ. ಅದೇ ರೀತಿ ನಮಗೆ ಡಿಪಾರ್ಟ್ಮೆಂಟ್ ಇಂದ ಕೂಡ ಯಾವ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಗಳಿಂದ ಆಗಲಿ ನಮಗೆ ಬಹಳ ಸಹಕಾರ ಸಿಗ್ತದೆ. ಯಾಕಂದ್ರೆ ನಮ್ಮ ಉದ್ದೇಶ ಆ ರೀತಿ ಇದೆ. ಒಂದು ಸಾರ್ವಜನಿಕ ನಮ್ಮ ಸಾಮಾಜಿಕ ಸಾಮರಸ್ಯದ ಉದ್ದೇಶ ಇರುವುದರಿಂದ ನಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ.